ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನ್ಲಿ ನಾವು ಇನ್ವರ್ಟೆಡ್ ಕಪ್ ಅಂಡ್ ಹ್ಯಾಂಡಲ್ ಅಂದ್ರೆ ಏನು, ಇನ್ವರ್ಟೆಡ್ ಕಪ್ ಅಂಡ್ ಹ್ಯಾಂಡಲ್ ನ ಬೇಸಿಸ್ ಆಗಿ ಇಟ್ಕೊಂಡು ಹೇಗೆ ನಾವು ಟ್ರೇಡ್ಸ್ ನ ಐಡೆಂಟಿಫೈ ಮಾಡೋದಂತ ಡಿಟೇಲ್ಡ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ನಾವು ಇನ್ವರ್ಟೆಡ್ ಕಪ್ ಅಂಡ್ ಹ್ಯಾಂಡಲ್ ಹೇಗೆ ಫಾರ್ಮೇಶನ್ ಆಗುತ್ತೆ ಅಂತ ನಾವು ನೋಡೋದಾದ್ರೆ ನಮಗೆ ಈ ತರ ರೌಂಡಿಂಗ್ ಟಾಪ್ ಅನ್ನು ಸಿಗುತ್ತೆ. ಫಸ್ಟ್ ನಮಗೆ ಇನ್ನು ಅರ್ಧ ಚಂದ್ರಾಕಾರ ಅಂತ ಕರಿತೀವಿ. ಸೊ ನಮಗೆ ಅಪ್ ಸೈಡ್ ಇರುತ್ತೆ. ನಮಗೆ ರೈಸಿಂಗ್ ಟ್ರೆಂಡ್ ಲೈನ್ ಮುಖಾಂತರ ಹ್ಯಾಂಡಲ್ ಅನ್ನೋದು ಫಾರ್ಮೇಶನ್ ಆಗುತ್ತೆ ಈ ತರ. ಓಕೆನಾ? ಸೊ ಇದು ನಾವು ಇನ್ವರ್ಟೆಡ್ ಕಪ್ ಅಂಡ್ ಹ್ಯಾಂಡಲ್ ಅಂತ ಕರಿತೀವಿ. ಇಲ್ಲಿ ನಮಗೆ ಎಂಟ್ರಿ ಮತ್ತೆ ಸ್ಟಾಪ್ ಲಾಸ್ ಟಾರ್ಗೆಟ್ ನಾವು ಐಡೆಂಟಿಫೈ ಮಾಡೋದಾದ್ರೆ ಫಸ್ಟ್ ನಮಗೆ ಎಂಟ್ರಿ ಬಂದು ಹ್ಯಾಂಡಲ್ ನ ಬ್ರೇಕ್ ಡೌನ್ ಆಗಬೇಕು. ಸೊ ಕಪ್ ಅಂಡ್ ಹ್ಯಾಂಡಲ್ ಬಂದು ನಮಗೆ ಅಪ್ ಟ್ರೆಂಡ್ ನ ರೆಪ್ರೆಸೆಂಟ್ ಮಾಡಿದ್ರೆ ಇನ್ವರ್ಟೆಡ್ ಕಪ್ ಅಂಡ್ ಹ್ಯಾಂಡಲ್ ಬಂದು ನಮಗೆ ಡೌನ್ ಟ್ರೆಂಡ್ ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಬ್ರೇಕ್ ಡೌನ್ ಕ್ಯಾಂಡಲ್ ಹೇಗೆ ಫಾರ್ಮೇಶನ್ ಆಗುತ್ತೆ ಅಂತಂದ್ರೆ ಈ ಹ್ಯಾಂಡಲ್ ಇದೆಯಲ್ವಾ, ಸೊ ಈ ಹ್ಯಾಂಡಲ್ ನ ಬ್ರೇಕ್ ಡೌನ್ ಮಾಡಿ ಕೆಳಗಡೆ ಕ್ಲೋಸ್ ಆಗ್ಬೇಕು ಕ್ಯಾಂಡಲ್. ಸೊ ಅವಾಗ ನಾವೇನ್ ಮಾಡ್ತೀವಿ, ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ನಮ್ಮ ಎಂಟ್ರಿನ ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಕ್ಸಾಕ್ಟ್ಲಿ ಆ ಹ್ಯಾಂಡಲ್ ಹೈ ಬಂದು ನಾವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀವಿ. ಅದೇ ಟಾರ್ಗೆಟ್ ಬಂದು ನೆಕ್ ಲೈನ್ ಲೋಯೆಸ್ಟ್ ಪಾಯಿಂಟ್ ಇಂದ ಕಪ್ ಹೈಯೆಸ್ಟ್ ಪಾಯಿಂಟ್ ಗೆ ನಾವು ಡಿಸ್ಟೆನ್ಸ್ ನ ಮೆಜರ್ ಮಾಡಿದಾಗ ಬರುವಂತಹ ಅಂತರ ಏನಿದೆ ಅದನ್ನ ನಾವು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊಂತೀವಿ ಈ ತರ. ಸೊ ನಿಮ್ಗೆ ಇನ್ವರ್ಟೆಡ್ ಕಪ್ ಅಂಡ್ ಹ್ಯಾಂಡಲ್ ನ ಸ್ಟಡಿ ಮಾಡೋದ್ರಿಂದ ನಮ್ಮ ಎಂಟ್ರಿ ಐಡೆಂಟಿಫೈ ಆಗಿರುತ್ತೆ, ನಮ್ಮ ರಿಸ್ಕ್ ಐಡೆಂಟಿಫೈ ಆಗಿರುತ್ತೆ ಅಂಡ್ ನಮ್ಮ ರಿವಾರ್ಡ್ ಸಹ ಐಡೆಂಟಿಫೈ ಆಗಿರುತ್ತೆ. ಸೊ ಈ ಮೂರು ನಮಗೆ ಕ್ಲಾರಿಟಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಯಾವ ತರ ನಾವು ಪಾರ್ಟಿಸಿಪೇಟ್ ಮಾಡಬೇಕು ಅಂತ. ಅಂಡ್ ಸೆಕೆಂಡ್ ಥಿಂಗ್ ಬಂದು ಇನ್ವರ್ಟೆಡ್ ಕಪ್ ಅಂಡ್ ಹ್ಯಾಂಡಲ್ ನಮಗೆ ಡೌನ್ ಟ್ರೆಂಡ್ ನ ಅಷ್ಟೇ ರೆಪ್ರೆಸೆಂಟ್ ಮಾಡುತ್ತೆ. ಯಾವಾಗ ನಮ್ಗೆ ಇದೊಂದು ಫಾರ್ಮೇಶನ್ ಸಿಕ್ಕಿದೆ ಅಂತಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಪ್ರೀವಿಯಸ್ ಅಪ್ ಟ್ರೆಂಡ್ ಆಗಿರ್ಬೋದು, ಡೌನ್ ಟ್ರೆಂಡ್ ಆಗಿರ್ಬೋದು, ಸೊ ನಮಗೆ ಮಾರ್ಕೆಟ್ ಅಲ್ಲಿ ಈ ಒಂದು ಫಾರ್ಮೇಶನ್ ನಮಗೆ ಕಾಣಿಸ್ತಾ ಇದೆ ಅಂತಂದ್ರೆ ಡೆಫಿನೆಟ್ಲಿ ನಾವು ಅಲ್ಲಿಂದ ಒಂದು ಡೌನ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಹೊರತು ಯಾವುದೇ ತರಹದ ಅಪ್ ಟ್ರೆಂಡ್ ನ ಎಕ್ಸ್ಪೆಕ್ಟ್ ಮಾಡಕ್ ಹೋಗಲ್ಲ. ಸೊ ನಾವು ಇದನ್ನ ರಿಯಲ್ ಎಕ್ಸಾಂಪಲ್ಸ್ ಮುಖಾಂತರ ತಿಳ್ಕೊಳ್ಳೋಣ, ನಿಮ್ಗೆ ಇನ್ನೂ ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಈಗ ನೋಡಿ, ಕೆನರಾ ಬ್ಯಾಂಕ್ ಅನ್ನೋ ಸ್ಟಾಕು ಇಲ್ಲಿ ಅಬ್ಸರ್ವ್ ಮಾಡಿ ಇದು ಕಂಟಿನ್ಯೂಸ್ ಆಫ್ ದ ಡೌನ್ ಟ್ರೆಂಡ್ ಕ್ರಿಯೇಟ್ ಆಗ್ತದೆ. ಸೊ ಪ್ರೀವಿಯಸ್ ಟ್ರೆಂಡ್ ಅಪ್ ಇರ್ಬೋದು, ಡೌನ್ ಇರ್ಬೋದು, ಸೈಡ್ ವೇಸ್ ಇರ್ಬೋದು. ಸೊ ಅದು ನಮಗೆ ಪ್ರೀವಿಯಸ್ ಟ್ರೆಂಡ್ ಅಪ್ ಇರಬೇಕು, ಡೌನ್ ಇರ್ಬೇಕಂತ ರೂಲ್ ಇರಲ್ಲ ಇಲ್ಲಿ. ಅಂಡ್ ಸೆಕೆಂಡ್ ಥಿಂಗ್ ಬಂದು ನಮಗೆ ಒಂದು ರೌಂಡ್ ಫಾರ್ಮೇಶನ್ ನಮಗೆ ಟಾಪ್ ಅನ್ನೋದು ಕ್ರಿಯೇಟ್ ಆಗಬೇಕು. ಇಟ್ಸ್ ನಥಿಂಗ್ ಬಟ್ ರೌಂಡಿಂಗ್ ಟಾಪ್ ಫಾರ್ಮೇಶನ್ ಒಂದು ಕ್ರಿಯೇಟ್ ಆಗ್ಬೇಕು ನಮಗೆ. ಇಲ್ಲಿ ನೋಡಿ, ಈ ಒಂದು ಲೊಕೇಶನ್ ನೀವು ಅಬ್ಸರ್ವ್ ಮಾಡೋದಾದ್ರೆ ಎಕ್ಸಾಕ್ಟ್ಲಿ ನಮಗೆ ಒಂದು ರೌಂಡಿಂಗ್ ಅಲ್ಲಿ ಪ್ರೈಸ್ ಅನ್ನೋದು ನಮಗೆ ಟಾಪ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಅದಾದ್ಮೇಲೆ ನಮಗೆ ಹ್ಯಾಂಡಲ್ ಫಾರ್ಮೇಶನ್ ರೈಸಿಂಗ್ ಟ್ರೆಂಡ್ ಲೈನ್ಸ್ ಮುಖಾಂತರ ನಮಗೆ ಹ್ಯಾಂಡಲ್ ಅನ್ನೋದು ಫಾರ್ಮೇಶನ್ ಆಗಬೇಕು ಈ ತರ. ಸೊ ನಾವು ಎಂಟ್ರಿ ಎಲ್ಲಿ ಇಟ್ಕೊಂತೀವಿ, ಈ ಹ್ಯಾಂಡಲ್ ಏನಿದೆ ಈ ಹ್ಯಾಂಡಲ್ ಬ್ರೇಕ್ ಡೌನ್ ಕ್ಯಾಂಡಲ್. ಸೊ ಈ ಕ್ಯಾಂಡಲ್ ಬಂದು ಎಂಟ್ರಿ ಆಗಿರುತ್ತೆ. ಅಂಡ್ ಸ್ಟಾಪ್ ಲಾಸ್ ಬಂದು ಹ್ಯಾಂಡಲ್ ಹೈ, ಎಕ್ಸಾಕ್ಟ್ಲಿ ಈ ಲೊಕೇಶನ್ ಬಂದು ಸ್ಟಾಪ್ ಲಾಸ್ ಆಗಿರುತ್ತೆ. ಟಾರ್ಗೆಟ್ ಬಂದು ಡಿಸ್ಟೆನ್ಸ್ ಏನ್ ಈ ಒಂದು ನೆಕ್ ಲೈನ್ ಇದೆ ಈ ಇನ್ವರ್ಟೆಡ್ ಕಪ್ ಅಂಡ್ ಹ್ಯಾಂಡಲ್ ಅಲ್ಲಿ. ಸೊ ಇದನ್ನ ನಾವು ನೆಕ್ ಲೈನ್ ಅಂತ ಕರಿತೀವಿ. ಅಂಡ್ ಇನ್ವರ್ಟೆಡ್ ಆ ರೌಂಡ್ ಶೇಪ್ ಇರುತ್ತಲ್ವಾ, ಸೊ ಅದ್ರ ಹೈಯೆಸ್ಟ್ ಪಾಯಿಂಟ್ ಬಂದು ನಮಗೆ ಕಪ್ ಹೈ ಅಂತ ಕರಿತೀವಿ. ಸೊ ನಮಗೆ ನೆಕ್ ಲೈನ್ ಇಂದ ಹಿಡಿದು ಕಪ್ ಹೈಗೆ ನಾವು ಡಿಸ್ಟೆನ್ಸ್ ನ ಮೆಜರ್ ಮಾಡಿದಾಗ ಸೊ ಡಿಸ್ಟೆನ್ಸ್ ನ ಬಂದು ನಾವು ಈ ಬ್ರೇಕ್ ಡೌನ್ ಕ್ಯಾಂಡಲ್ ಇದೆಯಲ್ವಾ, ಸೊ ಅಲ್ಲಿ ಪ್ಲೇಸ್ ಮಾಡ್ಕೊಂತೀವಿ. ಸೊ ನಮಗೆ ಈ ಒಂದು ಡಿಸ್ಟೆನ್ಸ್ ಅನ್ನೋದು ಪ್ಲೇಸ್ ಆಯ್ತು. ಈಗ ನನ್ನ ಟಾರ್ಗೆಟ್ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಇದೆ. ಸೊ ಈಗ ಸಿಂಪಲ್ ಅಲ್ವಾ, ನಮ್ಮ ಎಂಟ್ರಿ ಐಡೆಂಟಿಫೈ ಆಯ್ತು, ಬ್ರೇಕ್ ಡೌನ್ ಕ್ಯಾಂಡಲ್ ನಮ್ಮ ಎಂಟ್ರಿ ಆಗಿರುತ್ತೆ, ನಮ್ಮ ರಿಸ್ಕ್ ಐಡೆಂಟಿಫೈ ಆಯ್ತು, ಆ ಒಂದು ಹ್ಯಾಂಡಲ್ ಹೈ ಬಂದ್ ನಮಗೆ ಸ್ಟಾಪ್ ಲಾಸ್ ಆಗಿರುತ್ತೆ. ಅಂಡ್ ರಿವಾರ್ಡ್ ಏನ್ ನಮಗೆ ನೆಕ್ ಲೈನ್ ಲೋಯೆಸ್ಟ್ ಪಾಯಿಂಟ್ ಇಂದ ಈ ಇನ್ವರ್ಟೆಡ್ ಕಪ್ ಹೈಯೆಸ್ಟ್ ಪಾಯಿಂಟ್ ಏನ್ ಡಿಸ್ಟೆನ್ಸ್ ಇದೆ ಅದು ನಾವು ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊಂಡಿದ್ದೀವಿ. ಸೊ ಈಗ ನಮಗೆ ಎಂಟ್ರಿ, ಎಸ್ ಎಲ್ ಮತ್ತೆ ಟಾರ್ಗೆಟ್ ಈ ಮೂರು ಡಿಫೈನ್ಡ್ ಆಗಿದೆ. ಈಗ ಮಾರ್ಕೆಟ್ ಅಗೇನ್ಸ್ಟ್ ಟು ಮೈ ಡೈರೆಕ್ಷನ್ ಹೋದಾಗ ನಾನು ಎಲ್ಲಿ ನನ್ನ ಒಂದು ಪೊಸಿಷನ್ ಕಟ್ ಮಾಡ್ಬೇಕಂತ ನಂಗೆ ಕ್ಲಾರಿಟಿ ಇದೆ. ಮಾರ್ಕೆಟ್ ನನಗೆ ಫೇವರಬಲ್ ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡೋ ಒಂದು ಡೈರೆಕ್ಷನ್ ಅಲ್ಲಿ ಮೊಮೆಂಟಮ್ ಸಿಕ್ಕಿದಾಗ ಎಲ್ಲಿ ನಾನು ಬುಕ್ ಮಾಡ್ಕೋಬೇಕು ನನ್ನ ಪ್ರಾಫಿಟ್ ನ ಅಂತಾನು ಸಹ ನಮ್ಗೆ ಕ್ಲಾರಿಟಿ ಇದೆ. ಸೊ ನಮ್ಮ ಎಂಟ್ರಿ, ಎಸ್ ಎಲ್ ಮತ್ತೆ ಟಾರ್ಗೆಟ್ ಈ ಮೂರು ಕ್ಲಿಯರ್ ಆಗಿದ್ದಾಗ ನಾವು ಇದನ್ನ ಟ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಇದೇ ರೀತಿ ನಾವು ಇನ್ನೊಂದು ಎಕ್ಸಾಂಪಲ್ ಮುಖಾಂತರ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇನ್ವರ್ಟೆಡ್ ಕಪ್ ಅಂಡ್ ಹ್ಯಾಂಡಲ್ ಈಗ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಮೇಜರ್ ಆಗಿ ಜ್ಞಾಪಕ ಇಟ್ಕೊಬೇಕಾಗಿರೋದು ನಮಗೆ ರೌಂಡಿಂಗ್ ಟಾಪ್ ಸಿಗುತ್ತೆ, ಅಪ್ ಸೈಡ್ ನೆಕ್ ಲೈನ್ ಇರುತ್ತೆ ಅಂಡ್ ರೈಸಿಂಗ್ ಟ್ರೆಂಡ್ ಲೈನ್ಸ್ ಮುಖಾಂತರ ನಮಗೆ ಈ ಒಂದು ಹ್ಯಾಂಡಲ್ ಅನ್ನೋದು ಫಾರ್ಮೇಶನ್ ಆಗುತ್ತೆ. ಬ್ರೇಕ್ ಡೌನ್ ಕ್ಯಾಂಡಲ್ ಇಸ್ ಅನ್ ಎಂಟ್ರಿ ಅಂಡ್ ಆ ಹ್ಯಾಂಡಲ್ ಹೈ ಬಂದು ನಾವು ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀವಿ. ಅಂಡ್ ಟಾರ್ಗೆಟ್ ಬಂದು ಆ ಡಿಸ್ಟೆನ್ಸ್, ಆ ಇನ್ವರ್ಟೆಡ್ ಕಪ್ಪು ಮತ್ತೆ ನೆಕ್ ಲೈನ್ ನ ಅಂತರ ಏನಿದೆ ಅದನ್ನ ನಾವು ಟಾರ್ಗೆಟ್ ಆಗಿ ಇಟ್ಕೊಂತೇವೆ. ಸೊ ನಾನು ನಿಮಗೆ ಇನ್ನೊಂದು ಸ್ಟಾಕ್ ಅಲ್ಲಿ ತೋರಿಸ್ಕೊಡೋದಾದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ BEL ಅನ್ನೋ ಸ್ಟಾಕ್. ಈ ಸ್ಟಾಕ್ ಅಲ್ಲಿ ನಮಗೆ ಕಪ್ ಫಾರ್ಮೇಶನ್ ಈ ತರ ಕ್ರಿಯೇಟ್ ಆಗ್ತದೆ ನೋಡಿ ಈ ತರ. ಓಕೆನಾ? ಸೊ ಇದನ್ನ ನಾವು ಕಪ್ ಅಂತ ಕರಿತೀವಿ. ನಮಗೆ ಹ್ಯಾಂಡಲ್ ಯಾವ ಫಾರ್ಮೇಶನ್ ಕ್ರಿಯೇಟ್ ಆಗ್ತದೆ ಎಕ್ಸಾಕ್ಟ್ಲಿ ಈ ತರ ರೈಸಿಂಗ್ ಟ್ರೆಂಡ್ ಲೈನ್ಸ್ ಮುಖಾಂತರ ಹ್ಯಾಂಡಲ್ ಅನ್ನೋದು ಫಾರ್ಮೇಶನ್ ಆಗ್ತದೆ. ಸೊ ನಾವು ಎಂಟ್ರಿ ಎಲ್ಲಿ ತಗೊಂತೀವಿ, ಈ ಹ್ಯಾಂಡಲ್ ನ ಬ್ರೇಕ್ ಡೌನ್ ಮಾಡಿ ಕೆಳಗಡೆ ಕ್ಲೋಸ್ ಆಗಬೇಕು. ಎಕ್ಸಾಕ್ಟ್ಲಿ ನನಗೆ ಇಲ್ಲಿ ಈ ಒಂದು ರೆಡ್ ಕ್ಯಾಂಡಲ್ ನನಗೆ ಕೆಳಗಡೆ ಕ್ಲೋಸ್ ಆಯಿತು, ಬ್ರೇಕ್ ಡೌನ್ ಆಗಿದೆ. ಅಂಡ್ ಸ್ಟಾಪ್ ಲಾಸ್ ಎಲ್ಲಿದೆ, ಈ ಹೈಯೆಸ್ಟ್ ಪಾಯಿಂಟ್ ಏನಿದೆ ಇಲ್ಲಿ ಆ ಒಂದು ಹ್ಯಾಂಡಲ್ ಹೈಯೆಸ್ಟ್ ಪಾಯಿಂಟ್. ಸೊ ನನಗೆ ಇಲ್ಲಿ ಸ್ಟಾಪ್ ಲಾಸ್ ಸಹ ಪ್ಲೇಸ್ ಆಯಿತು. ಅಂಡ್ ಟಾರ್ಗೆಟ್ ಬಂದು ಈ ಇನ್ವರ್ಟೆಡ್ ಕಪ್ ಹೈಯೆಸ್ಟ್ ಪಾಯಿಂಟ್ ಇಂದ ಈ ಒಂದು ನೆಕ್ ಲೈನ್ ಇದೆಯಲ್ವಾ, ಸೊ ನಮ್ಗೆ ನೆಕ್ ಲೈನ್ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಆಗಿರುತ್ತೆ. ಸೊ ಇದರ ಡಿಸ್ಟೆನ್ಸ್, ಇದರ ಅಂತರ ಏನಿದೆ ಅದರ ಡಿಸ್ಟೆನ್ಸ್ ನಾನು ಮೆಜರ್ ಮಾಡ್ಕೊಂಡ್ರೆ ಅದನ್ನು ಸ್ಟಾಪ್ ಟಾರ್ಗೆಟ್ ಆಗಿ ಪ್ಲೇಸ್ ಮಾಡ್ಕೊತೀವಿ ಎಕ್ಸಾಕ್ಟ್ಲಿ ಈ ತರ. ಸೊ ನಮ್ಗೀಗ ಮೂರು ಐಡೆಂಟಿಫೈ ಆಯಿತು. ನಮ್ಮ ಎಂಟ್ರಿಯಲ್ಲಿ
ಬ್ರೇಕ್ ಡೌನ್ ಕ್ಯಾಂಡಲ್ ಅಲ್ಲಿ, ನಮ್ಮ ರಿಸ್ಕ್ ಅಲ್ಲಿ ಈ ಒಂದು ಲೊಕೇಶನ್ ಅಲ್ಲಿ, ಅಂಡ್ ನಮ್ಮ ರಿವಾರ್ಡ್ ಬಂದು ಎಕ್ಸಾಕ್ಟ್ಲಿ ಇಲ್ಲಿ. ಸೊ ನಮ್ಮ ಎಂಟ್ರಿ, ರಿಸ್ಕ್ ಮತ್ತೆ ರಿವಾರ್ಡ್ ಈ ಮೂರು ಕ್ಲಿಯರ್ ಆಗಿ ಡಿಫೈನ್ ಆಗಿದೆ. ಸೊ ಇದನ್ನ ನಾವೇನಂತ ಕರಿತೀವಿ, ಇನ್ವರ್ಟೆಡ್ ಕಪ್ ಅಂಡ್ ಹ್ಯಾಂಡಲ್ ಅಂತ ಕರಿತೀವಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಕ್ವರೀಸ್ ಇದ್ರು ಕಮೆಂಟ್ ಸೆಕ್ಷನ್ ಮುಖಾಂತರ ನಿಮ್ಮ ಕ್ವರೀಸ್ನ ತಿಳಿಸಿ, ನಿಮ್ಮೆಲ್ಲ ಕ್ವರೀಸ್ಗೂ ನಾನು ಆನ್ಸರ್ ಮಾಡ್ತೇನೆ. ನೀವ್ಯಾರಾದ್ರೂ ಟೆಕ್ನಿಕಲ್ ಅನಾಲಿಸಿಸ್ನ ಬೇಸಿಕ್ ಇಂದ ಹೈಲಿ ಅಡ್ವಾನ್ಸ್ಡ್ ಲೆವೆಲ್ ತನಕ ಸರಳವಾದ ರೀತಿಯಲ್ಲಿ ಕಲಿಬೇಕು ಅಂದ್ಕೊಂಡಿದ್ರೆ ಬಾಟಮ್ ಅಲ್ಲಿ ನಮ್ಮ ನಂಬರ್ಸ್ ಇರುತ್ತೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನೀವು ಮಿಡ್ ಲೆವೆಲ್, ಬಿಗಿನರ್ ಅಥವಾ ಅಡ್ವಾನ್ಸ್ ಲೆವೆಲ್ ಯಾವುದೇ ಹಂತದಲ್ಲಿದ್ರು ಡೆಫಿನೆಟ್ಲಿ ನಾವು ಹೆಲ್ಪ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಟ್ರೇಡಿಂಗ್. ಒಳ್ಳೆಯದಾಗಲಿ.